ಆದರಣೀಯರಾದ ಬಸವಾದಿ ಶಿವಶರಣರನ್ನ, ದಯಾಗನ ಗವಿಸಿದ್ದೇಶನನ್ನ, ಮಹಾಮಹಿಮರಾದ ಪೂಜ್ಯ ಶ್ರೀ ಚನ್ನವೀರ ಶರಣರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ, ಮಹಾತ್ಮರ ಜೀವನ ದರ್ಶನ, ಆಧ್ಯಾತ್ಮಿಕ ಪ್ರವಚನವನ್ನ ನೀಡುವಂಥ ಆತ್ಮೀಯರು, ಅನುಭಾವಿಗಳಾದ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಯವರಲ್ಲಿ ಶರಣೆಂದು, ಸಂಗೀತ ಕಲಾ ಬಳಗವೇ, ಎಲ್ಲ ಸದ್ಭಕ್ತರೇ, ತಾಯಂದಿರೇ, ಹಿರಿಯರೇ, ಯುವಕರೇ ಹಾಗೂ ಮುಂದು ಮಕ್ಕಳೇ, ಇಂದು ಜೇಡರ ದಾಶಿಮಯ್ಯ ಶಂಕರ ದಾಶಿಮಯ್ಯರ ಉಭಯ ಶರಣರ ಜೀವನ ಚರಿತ್ರೆಯನ್ನ ನಾವೆಲ್ಲ ಕೇಳ್ತಾ ಬಂದ್ವಿ. ಸುಖವನ್ನು ಕೊಡುವಂತಹದ್ದು ನಾವು ದುಡಿದ ಕಾಯಕದಿಂದ ಬಂದಂಥ, ನಮ್ಮ ಬೆವರಿನಿಂದ ಬಂದಿರತಕ್ಕಂಥ ದವಸ ಧಾನ್ಯ ಹಣದಿಂದ ಜೀವನ ನಡೆಸಿದ್ರೆ ಅದು ಶರಣ ಜೀವನ. ನಾವು ಬೇಯಿಸುವಂತಹ ಅನ್ನ, ಅಕ್ಕಿ, ಅದು ಬೆವರಿನಿಂದ ಬಂದಿದ್ದೋ ಅಥವಾ ಪರರ ಕಣ್ಣೀರಿನಿಂದ ಸುರಿಸಿದ್ದು ಅನ್ನುವಂತಹದ್ದನ್ನ ಅರ್ಥೈಸಿಕೊಂಡು ನಾವೆಲ್ಲ ಬದುಕಬೇಕು. ಶರಣರು ಸತ್ಯಶುದ್ಧವಾದಂಥ ಕಾಯಕವನ್ನ ಮಾಡಿ ದಾಸೋಹ, ಜಂಗಮಾರಾಧನೆಯನ್ನ ಮಾಡುವುದರ ಮೂಲಕವಾಗಿ ಆದರ್ಶರಾದರು. ನಾವೆಲ್ಲ ಕೇಳ್ತೇವೆ, ಐದಕ್ಕಿ ಮಾರಯ್ಯ ಅನ್ನುವಂತಹ ಶರಣರ ಇತಿಹಾಸವನ್ನ. ಮಹಾಮನೆಯಲ್ಲಿ ಬಹಳಷ್ಟು ಬಸವಣ್ಣವರು ಅಕ್ಕಿಯನ್ನು ಹಾಕಿರಿಸುತ್ತಾರೆ. ಮಾರಯ್ಯನವರು ಅವತ್ತು ಏನು ಮಾಡಿದ್ರು ಅಂದ್ರೆ ತುಂಬಿಕೊಂಡು ಬಂದ್ರು. ಆವಾಗ ಮನೆಗೆ ಬಂದ ತಕ್ಷಣ ಲಕ್ಕಮ್ಮ ಕೇಳಿದ್ಲು, ಶರಣರ ಯಾಕೆ ಬಂದ್ರಿ? ಇಲ್ಲ, ಇವತ್ತು ಅಕ್ಕಿಯನ್ನ ಆರಿಸ್ಕೊಂಡ್ ಬರ್ಲಿಲ್ಲ, ಬಳ್ಕೊಂಡ್ ಬಂದೆ ಅಂತಂದ. ಆ ಹೆಣ್ಮಗಳು ಹೇಳಿದ್ರು, ಈ ಅಕ್ಕಿ ಬೇಡ, ಈ ಆಸೆ ಬೇಡ, ಹೋಗಿ ಅಲ್ಲಿ ಚೆಲ್ಲಿ ಬಾ, ಅದು ಲಿಂಗಕ್ಕೆ ಬೋನ ಸಲ್ಲ ಅನ್ನುವಂತ ಸಂದೇಶವನ್ನ ಲಕ್ಕಮ್ಮ ಹೇಳ್ತಾನೆ. ಹಾಗ ನೀವೆಲ್ಲ ನಿಮ್ಮ ಯಜಮಾನ್ರಿಗೆ ಹೇಳ್ಬಿಟ್ರ
ನೀವು ಕೂಡ ಶರಣರಾಗ್ತೀರಿ. ಇವತ್ತು ನಮ್ಮ ಮನೆ ಸಭ್ಯಗ್ರಹಸ್ಥ ಮನೆಯಾಗಬೇಕಾದ್ರೆ ಇಂತಹ ಆಲೋಚನೆಗಳು, ಇಂತಹ ಸಂದೇಶಗಳು ಅವಶ್ಯವಾಗಿ ಬೇಕು. ಅಂತಹ ಕಾಯಕವನ್ನ ನಮ್ಮ ಶರಣರು ಆಚರಿಸಿ ಕಾಯಕದಲ್ಲಿ ದೇವನನ್ನ ಕಂಡಿರ್ತಕ್ಕಂಥ, ಚೇತನವನ್ನ ಕಂಡಿರ್ತಕ್ಕಂಥ ಅದು ಯಾವುದಾದ್ರೂ ಪರಂಪರೆ ಇದ್ರೆ ಅದು ಶರಣ ಪರಂಪರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅಜ್ಜವರು ಅಹಂಕಾರದ ಬಗ್ಗೆ ಹೇಳಿದರು, ತವನಿಧಿಯ ಬಗ್ಗೆ ಹೇಳಿದರು. ಅಹಂಕಾರ ಒಳ್ಳೆಯದಲ್ಲ, ನಮ್ಮನ್ನ ಕೆಡಿಸ್ತದೆ, ನಮಗೆ ತೊಂದರೆ ಕೊಡುತ್ತದೆ, ನಮ್ಮನ್ನ ಹಾಳು ಮಾಡ್ತದೆ. ಅದಕ್ಕೊಂದು ದೃಷ್ಟಾಂತ. ಇಬ್ರು ಅಣ್ಣ ತಮ್ಮ ಇದ್ರು, ಶುಂಭ ನಿಶುಂಭ ಅಂತೇಳಿ. ಅವ್ರಿಗೇನು ಸಂಪತ್ತಿಗೇನು ಕೊರತಿರ್ಲಿಲ್ಲ, ಇನ್ನೂ ಬೇಕಾ ಅಂತಿದ್ರು. ಇಬ್ರು ಏನು ಮಾಡಿದ್ರು ಅಂತಂದ್ರ, ಒಂದು ನದಿ ದಂಡೆ ಮೇಲೆ ತಪಸ್ಸಿ ಕುಂತು, ಬಲದಂಡೆ ಮೇಲೆ ಅಣ್ಣ ಕುಂತ, ಎಡದಂಡೆ ಮೇಲೆ ತಮ್ಮ ಕುಂತ. ಹೋತು ಸುಮಾರು ದಿನಗಳ ಕಾಲ, ಸುಮಾರು ತಿಂಗಳ ಕಾಲ ಹೋದು. ತಪಸ್ಸಿಗೆ ದೇವರು ಒಲಿಬೇಕಲ್ಲ, ದೇವರು ಪ್ರತ್ಯಕ್ಷ ಆದ. ಯಾರಿಗೆ? ಅಣ್ಣಗ. ಬಲದಂಡೆ ಮೇಲೆ ಕುಂತಿದ್ನಲ್ಲ ಅಣ್ಣ ಶುಂಭ, ನೋಡ್ದ, ಏನ್ ಬೇಕಪ್ಪ ಅಂದ. ನೀ ಕೇಳಿದ್ದು ಕೊಡ್ತೀನಿ, ಏನ್ ಬೇಕು ಅಂದ. ಅವ ಅಂದ, ಇಷ್ಟು ಹೊಲ ಬೇಕು, ಇಷ್ಟು ಮನಿ ಬೇಕು, ಇಷ್ಟು ಬಂಗಾರ ಬೇಕು, ಇಷ್ಟು ಬೆಳ್ಳಿ ಬೇಕು ಅಂತ ಕೇಳಿದ್ರ, ನಾ ಒಂದು ಪಟ್ಟು ಕೇಳಿದ್ರೆ ನಮ್ಮ ತಮ್ಮ 2 ಪಟ್ಟು ಕೇಳ್ತಾನ. ಏನ್ ಮಾಡೋದು? ಅವ ಒಂದು ವಿಚಾರ ಹೇಳ್ದ, ನೀ ದೇವರನ ಅಂದವ. ಸಾಕ್ಷಾತ್ ದೇವನೇ ಅಂದ. ಹಂಗಂದ್ರ ನಂದು ಒಂದು ಕಣ್ಣು ಹೋಗ್ಲಿ, ಒಂದು ಕೈ ಹೋಗ್ಲಿ, ಒಂದು ಕಾಲು ಹೋಗ್ಲಿ, ಬಲದಂಡಿ ಮೇಲೆ ಕುಂತಿನಲ್ಲ ಬಲಕಿನ ಎಲ್ಲ ಹೋಗ್ಲಿ ಅಂತ. ಆಯ್ತಪ್ಪ. ಆಚೆ ಕಡೆ ಎಡದಂಡಿಗೆ ಹೋದ, ನಿಶುಂಭನ್ ಕೇಳ್ದ, ಏನಪ್ಪಾ ತಪಸ್ಸಿ ಕುಂತಿಯಲ್ಲ, ಪ್ರತ್ಯಕ್ಷ ದೇವರು ಬಂದಿನಿ, ಏನ್ ಬೇಕಂದ. ಬರ್ರಿ ಅಂದ. ಆ ಕಡೆಗೆ ಹೋಗಿದ್ದೇನ ಅಂದ, ನಮ್ಮ ಅಣ್ಣನ ಕಡೆ ಹೋಗಿದ್ದೆ. ಏನ್ ಕೇಳದ? ನಿನಗೇನ್ ಬೇಕು ಕೇಳ. ಇಲ್ಲ ಏನ್ ಕೇಳದ ಹೇಳ, ಅದರ 2 ಪಟ್ಟು ನಾ ಕೇಳ. ಅವ ಏನು, ಒಂದು ಕಣ್ಣ, ಒಂದು ಕಾಲ, ಒಂದು ಕೈಯ ಹೋಗ್ಲಿ ಅಂತ ಕೇಳ್ಯಾನ. ಇವ ಅಂದ, ನಾನು ಇಷ್ಟು ಹೋಗ್ಲಿ ಅಂದ. ಏನಾತ್ರಿ? ಅವ ಒಂದು ಕೇಳಿದ್ರೆ ನಾವು ಇವ್ 2 ಹೋಗ್ತಾವ. ಕೇಳುದ್ರೊಳಗ ಅರ್ಥ ಇರಬೇಕು, ಕೇಳುದ್ರೊಳಗ ಮಹತ್ವ ಇರಬೇಕು, ಕೇಳುದ್ರೊಳಗ ಇತಿಮಿತಿ ಇರಬೇಕು. ಅದಕ್ಕ ಶರಣರು ಬರೀತಾರ, 100 ನೋದಿ 100 ಕೇಳಿ ಮಾಡುವುದೇನು, ಆಶೆ ಹರಿಯದು, ರೋಷ
ರೋಷ ಬಿಡದು, ಮಾತಿನಂತೆ ಮನ ವಿಲ್ಲದ ಜಾತಿ, ಡೊಂಬರ ನೋಡಿ ನಗುವ ಕೂಡಲ ಸಂಗಮದೇವ. ಶರಣರು ಈ ವಚನದಲ್ಲಿ ಏನ್ ಹೇಳ್ತಾರ ಅಂದ್ರ, ನೂರಾರು ವಿಚಾರಗಳನ್ನ ಕೇಳಿ ಏನ್ ಮಾಡೋದು, ಆ ವಿಚಾರಗಳಿಂದ ಆಶೆ ಹೋಗ್ಬೇಕು, ರೋಷ ಹೋಗ್ಬೇಕು, ದ್ವೇಷ ಹೋಗ್ಬೇಕು. ಆಸೆ, ರೋಷ, ದ್ವೇಷವನ್ನು ಬಿಟ್ಟು ಜೀವನದಲ್ಲಿ ತನ್ನಡತೆಯನ್ನೇ ಅಳವಡಿಸಿಕೊಂಡಿದ್ದೆ ಆದರೆ ನೀನು ಕೂಡ ಕೂಡಲ ಸಂಗಮ ದೇವ ಆಗ್ತಿ ಅನ್ನುವಂತಹ ಸಂದೇಶವನ್ನ ನೀಡ್ತಾರೆ. ಆ ದಶೆಯಲ್ಲಿ ನಾವೆಲ್ಲ ಇಂತಹ ವಿಚಾರಗಳನ್ನ ಬಿಡಬೇಕಾದ್ರೆ ಹಿನ್ನೆಲೆಯಾಗಿ ಏನ್ ಬೇಕು ಅಂದ್ರೆ ಆಧ್ಯಾತ್ಮ ಬೇಕು, ಶರಣರ ಸುನುಡಿಗಳು ಬೇಕು. ಶರಣರ ವಿಚಾರಧಾರೆಗಳು ನಮಗೆಲ್ಲ ಮಾರ್ಗದರ್ಶನವನ್ನು ನೀಡುತ್ತವೆ. ಅದಕ್ಕೆ ಒಬ್ಬ ಮಹಾತ್ಮ ಹೇಳ್ತಾನೆ, ಈ ಜಗವನಂಬಿ ಸುಖವೇ ಇಲ್ಲ, ಈ ಜಗತ್ತು ಈ ಪ್ರಪಂಚ ನಂಬಿದ್ರೆ ಸುಖ ಇಲ್ಲ. ಇದು ಏನದ ಅಂತಂದ್ರ ದುಃಖದಿಂದ ಕೂಡಿದೆ, ಬದಲಾವಣೆಯನ್ನು ಹೊಂದದೆ. ಹಾಗಾಗಿ ಈ ಜಗದಿಂದ ಪಾರು ಮಾಡೋದೇವ, ಪಾರು ಮಾಡೋದೇವ ಅನ್ನುವಂಥ ವಿಚಾರವನ್ನ ಹೇಳುವುದರ ಜೊತೆಗೆ ಮುಂದುವರೆದು ಹೇಳ್ತಾರ ಅವರು, ಒಂದು ಸುಖಕ್ಕೆ 100 ದುಗುಡ, ಇದುವೇ ಜಗದ ವೈಭವ. ನಾನೊಬ್ಬ ಸುಖವಾಗಿರಬೇಕು ಅಂತ ಹೇಳಿ ಎಷ್ಟೋ ಜನಕ್ಕೆ 99 ಜನರಿಗೆ ತೊಂದರೆ ಮಾಡಿ ಬದುಕುವಂಥ ಪ್ರಪಂಚ ಈ ಜಗತ್ತಿನಲ್ಲಿ ವೈಭವ ಕರಿಸ್ತದೆ. ಹೀಗಾಗಿ ಈ ಪ್ರಪಂಚವನ್ನ, ಈ ಜಗತ್ತನ್ನ ನಂಬಿ ಸುಖವೇ ಇಲ್ಲ. ಮುಂದುವರೆದು ಹೇಳ್ತಾರ ಅವರು, ಜನರ ಲೇಕೆ ದೂರಲಿ ನಾನು, ಜನರಿಗೆ ಯಾಕೆ ನಾನು ಅಪಾನ್ನೆ ಕೊಡ್ಲಿ, ಜನರಿಗೆ ಯಾಕೆ ನಾನು ತೊಂದರೆ ಕೊಡ್ಲಿ. ಅವರ ಕಷ್ಟದಲ್ಲಿ ಇಹರು, ಅವ್ರ ಕಷ್ಟದೊಳಗನ, ಅವ್ರ ಪ್ರಪಂಚದೊಳಗನ, ಅವ್ರ ಸಮಸ್ಯೆದೊಳಗನ ಅವ್ರದಾರ. ನನ್ನ ಚಿಂತೆ ಯಾರಿಗೆ ಮುದ್ದು, ನನ್ನ ಕಷ್ಟ, ನನ್ನ ನೋವ ಏನಾದ್ರೂ ಕೇಳಾಕ ಜನರ ಹತ್ರ ಹೋದ್ರ ತಮ್ಮ 108 ಸಮಸ್ಯೆಗಳಲ್ಲಿರ್ತಾರ. ಹೀಗಾಗಿ ಕೇಳೋದಾದ್ರೆ, ನಾವು ಏನಾದ್ರೂ ಇಚ್ಛೆಯನ್ನು ಪಡೋದಾದ್ರೆ ಅವರೇ ಹೇಳ್ತಾರೆ, ದೇವನಲ್ಲಿ, ಸದ್ಗ್ರಂಥದಲ್ಲಿ, ಚಿಂತನದಲ್ಲಿ, ಪ್ರಾರ್ಥನೆಯಲ್ಲಿ, ಧ್ಯಾನದಲ್ಲಿ ನಮ್ಮನ್ನು ನಾವು ಅರಿತುಕೊಂಡು ಸಂಸಾರದಿಂದ ಸದ್ಗತಿಯನ್ನ ಕಾಣುವಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಇವತ್ತು ಗೃಹಸ್ಥ ಧರ್ಮ. ಈ ಧರ್ಮದಲ್ಲಿ ಇದ್ಕೊಂಡು ಶರಣರು ಲೌಕಿಕವನ್ನ, ಪಾರಲೌಕಿಕವನ್ನ ಎರಡೂ ಸಾಧಿಸಿದ್ರು. ಅಜ್ಜವ್ರು ಹೇಳಕತ್ತಿದ್ರು, ದಾಸಿಮೇನವ್ರ ಲಗ್ನ ಆಗ್ಬೇಕಾದ್ರೆ ಹಿಂಗಾದ್ರು. ಆಮೇಲೆ ಶಂಕರ ದಾಸಿಮೇನವ್ರು ಉದಾಹರಣೆ ಕೊಟ್ಟರು. ಅವರು ಸನ್ಯಾಸ ಶ್ರೇಷ್ಠವೋ ಸಂಸಾರ ಶ್ರೇಷ್ಠವೋ ಅನ್ನುವಂತ ಮಾತು ಹೇಳ್ತಿದ್ರು. ನಾ ಇನ್ನೂ ಒಳಗಿದ್ದೆ, ವಿಚಾರ ಮಾಡಿದೆ. ನನಗನಿಸ್ತದ ನಿಮ್ಮ ದೃಷ್ಟಿಯೊಳಗ, ಅಜ್ಜವ್ರ ದೃಷ್ಟಿಯೊಳಗ ಸಂಸಾರದ ಹೆಂಗ ಅಂತಂದ್ರ, ತೊಂದ್ರ ಬಂದ್ರ ನಿಮ್ದ ಪಾಡ, ತೊಂದ್ರೆ ಬಂದ್ರ ಅವ್ರದ್ದು ಪಾಡ ಅನ್ನುವಂಥ ಮಾತನ್ನ ಈ ಪ್ರಸಂಗದಲ್ಲಿ ಹೇಳಿ, ಸಂಸಾರದೊಳಗೆ ಎಲ್ಲ ಸೌಖ್ಯವಾಗಿತ್ತು ಅಂತಂದ್ರೆ ಸಂಸಾರ ಸ್ವರ್ಗ ಸುಖವಾಗ್ತದೆ. ಸ್ವಲ್ಪ ಸಮಸ್ಯೆ ಬಂತು ಅಂತಂದ್ರೆ ಇದನ್ನ ಕಟ್ಕೊಂಡು ನಾನು ಉಣಬಾರ್ದು ಉಂಡಿನಿ ಅನ್ನೋಂತ ಎಷ್ಟು ಜನ ಇವತ್ತು ಮಾತಾಡ್ತಿರ್ತಾರೆ. ಹಾಗಾಗಿ ಸಂಸಾರ ಅದು ಸದ್ಗತಿ ಆಗ್ಬೇಕಾದ್ರೆ
ಅದಕ್ಕೆ ಶರಣರ ಜೀವನ ಚರಿತ್ರೆ, ಶರಣರ ಸಂದೇಶಗಳು ಅವಶ್ಯವಾಗಿ ಬೇಕು ಅನ್ನುವಂಥ ಮಾತನ್ನ ಈ ಪ್ರಸಂಗದಲ್ಲಿ ಹೇಳ್ತಾ, ಇವತ್ತು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ನೋಡ್ತೇವೆ. ಧಾರವಾಡದ ಸದ್ಭಕ್ತರು ಶರಣರ ತುಲಾಭಾರವನ್ನ ಇಟ್ಕೊಂಡಿದ್ದಾರೆ. ಗಾವರಾಡ್ ಗ್ರಾಮ ಶ್ರೀಮಠದ ಮೇಲೆ ಅತ್ಯಂತ ಪ್ರೀತಿ, ಶ್ರದ್ಧೆ, ವಿಶ್ವಾಸವನ್ನ ಇಟ್ಟುಕೊಂಡಿರ್ತಕ್ಕಂಥ ಗ್ರಾಮ. ಇವತ್ತು ಶ್ರೀಮಠದ ಅನೇಕ ಸೇವಾ ಕಾರ್ಯಗಳಲ್ಲಿ ಧಾರವಾಡದ ಸದ್ಭಕ್ತರು ಭಾಗವಹಿಸ್ತಾರೆ. ಊರು ನೋಡ್ಲಿಕ್ಕೆ ಬಹಳ ಸಣ್ಣದದ. ಆ ಊರೊಳಗ ರಾಮನವಮಿ ಆದ್ಮೇಲೆ ಹನುಮಂತವ್ರ ಜಾತ್ರೆ ಮಾಡ್ತಾರ ಅವ್ರು. ಆ ಜಾತ್ರೆ ನೋಡಿದ್ರ ಸಣ್ಣ ಊರೊಳಗೆ ಎಷ್ಟು ವೈಭವದಿಂದ ಮಾಡ್ತಾರೆ ಅನ್ನುವಂತಹದ್ದನ್ನ ಗ್ರಾಮೀಣ ಪ್ರದೇಶದಲ್ಲಿ ಏನಾದ್ರೂ ಒಕ್ಕಟ್ಟು ಕಾಣಬೇಕಾದ್ರೆ ಗಾವರೋಡ್ ಗ್ರಾಮದಲ್ಲಿ ನಾವೆಲ್ಲ ಕಾಣಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನ ಈ ಪ್ರಸಂಗದಲ್ಲಿ ಹೇಳಿ, ಇಂಥವರು ತುಲಾಭಾರದ ಭಕ್ತಿ ಸೇವೆಯನ್ನು ಇಟ್ಕೊಂಡಿದ್ದಾರೆ. ಅವರಿಗೂ ಕೂಡ ಒಳ್ಳೇದಾಗಲಿ ಎನ್ನುವಂಥ ಮಾತನ್ನ ಹೇಳ್ತಾ, ಅರುಣಿಶಿಯ ಗ್ರಾಮದ ಸಮಸ್ತ ಮಹಿಳೆಯರು ಇವತ್ತು ಶರಣರ ತುಲಾಭಾರವನ್ನು ಇಟ್ಕೊಂಡಿದ್ದಾರೆ. ಎಲ್ಲ ಸದ್ಭಕ್ತರು ಸೇರ್ಕೊಂಡು ದಾಸೋಹಕ್ಕಾಗಿ ಖರ್ಚಿಕಾಯಿ ಮಾಡ್ಕೊಂಡು ಬಂದಾರ. ಆ ಟ್ರಂಕ್ ನೋಡಿದ್ರೆ ನನ್ ಬಹಳ ಖುಷಿ ಆಯ್ತು. ತಮ್ಮ ಮಕ್ಕಳು ಸಿರಿ ಮಾಡಕ್ಕಾರ ಅಂತ ಟ್ರಂಕ್ ಓದಿದ್ದಲ್ಲೇನೋ ಅಂತಂತ ಟ್ರಂಕ್ ಒಳಗ ಚಂದಾಗಿ ಅದಕ್ಕೆಲ್ಲ ಪೇಪರ್ ಹಾಕಿ ಅದನ್ನ ಸರಿಯಾಗಿ ಪೂಜಾ ಮಾಡಿಕೊಂಡು ತೊಗೊಂಬಂದು ನೋಡಿದ್ರ ನಿಜವಾಗ್ಲೂ ಕೂಡ ಸಂತೋಷವಾಗ್ತದೆ. ಇಂಥ ಉತ್ಸಾಹಗಳು, ಇಂತಹ ಭಕ್ತಿಯ ಕೈಂಕರ್ಯಗಳು ನಮ್ಮಲ್ಲಿ ಬರಬೇಕು. ಅರುಣಿಶಿ ಗ್ರಾಮ ಶ್ರೀಮಠದ ಮೇಲೆ ಇವತ್ತು ಮಠ ಆರಂಭದಿಂದಲೂ ಕೂಡ ಆ ಗ್ರಾಮದ ಎಲ್ಲ ಸದ್ಭಕ್ತರು ಪರಮ ಪೂಜ್ಯ ನಮ್ಮ ಗುರುಗಳ ಸೇವೆಯಲ್ಲಿ ಇದ್ದುಕೊಂಡು ಸೇವೆ ಸಲ್ಲಿಸಿರ್ತಕ್ಕಂಥ ಗ್ರಾಮ ಅದು. ಇನ್ನೂ ಇಲ್ಲಿ ಮಠ ಆಗಿದ್ದಿಲ್ಲ, ಗುಡಿಸ್ಲಿತ್ತು. ಅವಾಗಿಂದನೂ ಈ ಮಠದ ಮೇಲೆ ಅವರ ಭಕ್ತಿ, ಶ್ರದ್ಧೆ, ವಿಶ್ವಾಸವನ್ನ ಇಟ್ಕೊಂಡವರು. ಅವರು ಕೂಡ ಇವತ್ತು ಶರಣರ ತುಲಾಭಾರ ದಾಸೋಹಕ್ಕಾಗಿ ಎಲ್ಲ ಸದ್ಭಕ್ತರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೂ ಕೂಡ ಒಳ್ಳೆಯದಾಗಲಿ ಎಂದು ಹಾರೈಸಿ, ಹಾಗೇನೆ ದಸಹಡಗಲಿಯ ಹಾಲು ಮತದ ಸಮಾಜದ ವತಿಯಿಂದ ಎಲ್ಲ ಹಿರಿಯರು, ಯುವಕರು, ಸದ್ಭಕ್ತರು ಸೇರಿಕೊಂಡು ಶರಣರ ತುಲಾಭಾರವನ್ನ ಇಟ್ಕೊಂಡಿದ್ದಾರೆ. ಹಾಲು ಮತದ ಸಮಸ್ತ ಬಾಂಧವರು ಶ್ರೀಮಠದ ಮೇಲೆ ಅಪಾರವಾಗಿರ್ತಕ್ಕಂಥ ಶ್ರದ್ಧೆ, ವಿಶ್ವಾಸವನ್ನ ಇಟ್ಟುಕೊಂಡಿರತಕ್ಕಂಥ ಗ್ರಾಮ. ಹಾಗೆ ಸದ್ಭಕ್ತರು, ಅವರಿಗೂ ಕೂಡ ಒಳ್ಳೆಯದಾಗಲಿ. ಅವರ ಸೇವೆ ಶ್ರೀಮಠ ಶ್ಲಾಘನೀಯವಾಗಿ ಸ್ಮರಿಸ್ತದೆ ಎನ್ನುವಂಥ ಮಾತನ್ನ ಹೇಳ್ತಾ, ದಸಹಡಗಲಿಯ ಶಿವಶರಣ ಮಾದಾರ ಚೆನ್ನಯ್ಯ ಸಮಾಜದ ವತಿಯಿಂದ ಇವತ್ತು ಸದ್ಭಕ್ತರು ಶರಣರ ತುಲಾಭಾರವನ್ನ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಶರಣರ ಸಂಸ್ಕೃತಿಯಲ್ಲಿ ಶರಣರ ವಿಚಾರಗಳನ್ನ, ಶಿವಶರಣ ಮಾದಾರ ಚೆನ್ನಯ್ಯರ ತತ್ವ ಸಂದೇಶಗಳನ್ನ ಅಳವಡಿಸಿಕೊಂಡು ಬದುಕ್ತಕ್ಕಂಥ ಸಮಾಜ ಅದು. ಅವರ ಸೇವೆಯು ಕೂಡ ಶ್ರೀಮಠಕ್ಕೆ ನಿರಂತರವಾಗಿ ಸಲ್ತದೆ ಎನ್ನುವಂಥ ಮಾತನ್ನ ಈ ಪ್ರಸಂಗದಲ್ಲಿ ಹೇಳ್ತಾ, ನಮ್ಮ ಶ್ರೀಮಠ ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ಪಂಥಕ್ಕೆ ಸೇರಲಾರದೆ ಇರತಕ್ಕಂಥದ್ದು, ಸರ್ವರನ್ನ ಪ್ರೀತಿಯಿಂದ, ಶ್ರದ್ಧೆಯಿಂದ ಎಲ್ಲರನ್ನ ಗೌರವಿಸುವಂಥ ಶ್ರೀ ಕ್ಷೇತ್ರವಾಗಿದೆ. ನಿಜವಾಗ್ಲೂ ಕೂಡ ಇಂತಹ ಕ್ಷೇತ್ರದ ಮಠದ ಒಂದು ಪೂಜ್ಯರಾಗಿ ನಾನು ಇರ್ತಾ ಇದ್ದೇನಲ್ಲ, ಅದೇ ನನ್ನ ಸಂತೋಷ ಅನ್ನುವಂಥ ಮಾತನ್ನ ಈ ಪ್ರಸಂಗ ಹೇಳ್ತೇನೆ. ಇವತ್ತು ಈ ಕ್ಷೇತ್ರ ಹೇಗೆ ಅಂತಂದ್ರೆ ಸರ್ವ ಜನಾಂಗದ
ಶಾಂತಿಯ ತೋಟ ಅದು ಎಲ್ಲಾದ್ರೂ ಕಾಣೋದಾದ್ರೆ ಬಳಗಾನೂರು ಶ್ರೀಮಠದ ಸದ್ಭಕ್ತರ ಸಹೃದಯದಲ್ಲಿ ಕಾಣಲಿಕ್ಕೆ ಅವಕಾಶ ಇದೆ ಎನ್ನುವಂಥ ಮಾತನ್ನ ಹೇಳ್ತಾ, ಹಾಗೇನೆ ದಾಸೋಹಕ್ಕಾಗಿ ಅನೇಕ ಮಹನೀಯರು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಶ್ರೀಮಠದಿಂದ ಶ್ರೀರಕ್ಷೆ ನಡೀತದೆ. ನಿಜವಾಗ್ಲೂ ಕೂಡ ನೋಡಿದ್ರೆ ಸಂತೋಷವಾಗ್ತದೆ. ಇವತ್ತು ಕಂಪ್ಲಿಯ ಸಮೀಪ ಒಂದು ಹಳ್ಳಿ ದೇವಸಮುದ್ರ ಅಂತ ಹೇಳಿ, ಅವರೆಲ್ಲ ಅಕ್ಕಿ ಬೆಳೆಯೋರು, ಜ್ವಾಳನ ನೋಡಿದವರಲ್ಲ ಅವರು. ಇವತ್ತು ಅಲ್ಲಿಂದ ಒಬ್ಬ ಯುವಕ್ ಫೋನ್ ಮಾಡಿ ಹೇಳ್ದ, ನಮ್ಮೂರೊಳಗ ಶರಣರ ಜಾತ್ರೆಗೆ 10,000 ರೊಟ್ಟಿ ಮಾಡ್ಕೊಂಡು ಬರ್ತೀವಿ ಎನ್ನುವಂತ ವಿಚಾರವನ್ನು ಹೇಳಿದಾಗ ಸಂತೋಷವಾಯಿತು. ಈ ವರ್ಷ ಬಹಳ ಮಳೆಯಾಗಿ ನಮ್ಮ ಜನರಿಗೆ ಹೆಸರು ಬಂದಿಲ್ಲ, ಬಹಳ ಮಳೆಯಾಗಿ ಉಳ್ಳಾಗಡ್ಡಿ ಬಂದಿಲ್ಲ, ಬಂದಿದ್ದಕ್ಕ ರೇಟ್ ಇಲ್ಲ, ಮೆಣಸಿನ ಗಿಡ ಇಲ್ಲ, ಕಡ್ಲಿ ಚಲೋ ಹವಾ ಬಿಡ್ಲಿಲ್ಲ, ಅವು ಕೂಡ ಅಷ್ಟು ಕಷ್ಟ. ಇದೆಲ್ಲ ನೋಡಿದ್ರೆ ನನಗನಿಸ್ತದ, ನೀವೆಲ್ಲ ಸೇವಾ ಮಾಡೋದು ನೋಡಿದ್ರೆ ನನಗ ಮರುಕ ಅನಿಸ್ತದೆ. ಇವತ್ತು ಮಳೆಗೆ ಬರ ಇರಬಹುದು, ಏನಾದ್ರೂ ಸ್ವಲ್ಪ ಕಾಳು ಕಡೆಗೆ ಬರ ಇರಬಹುದು, ಭಕ್ತಿಗೆ ಬರ ಇಲ್ಲ ಅನ್ನುವಂಥ ಇತಿಹಾಸವನ್ನ ನಾವೆಲ್ಲರೂ ನಿರ್ಮಾಣ ಮಾಡಿದ್ದೀವಿ. ತಮ್ಮೆಲ್ಲರೂ ಒಳ್ಳೆಯದಾಗಲನ್ನು ಹಾರೈಸಿ ನನ್ನ ಎರಡು ಮಾತುಗಳನ್ನು ಹೇಳ್ತೇನೆ.